ನಮಸ್ತೆ ವೀಕ್ಷಕರೇ, ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಧನುರ್ಮಾಸದ ವಿಶೇಷತೆ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರಾದಂತಹ ಡಾಕ್ಟರ್ ಅನಿಲ್ ಗುರೂಜಿ. ಅವರ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಿಶೇಷವಾದ ಈ ಸಂಚಿಕೆಗೆ ಸ್ವಾಗತ. ಗುರೂಜಿ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಧನುರ್ಮಾಸದ ಬಗ್ಗೆ ಮಾತನಾಡ್ತಾ ಹೋಗೋಣ. ಧನುರ್ಮಾಸ ಯಾವ ರಾಶಿಗೆ ವಿಶೇಷ ಫಲವನ್ನು ಕೊಡುತ್ತೆ ಗುರೂಜಿ? ಹೌದಮ್ಮ, ಮೊದಲನೇದಾಗಿ ಧನುರ್ಮಾಸದ ವಿಶೇಷತೆಗಳನ್ನು ನೋಡೋಣ. ಅದರ ನಂತರದಲ್ಲಿ ಫಲಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಧನುರ್ಮಾಸ ಅನ್ನುವಂಥದ್ದು ಯಥೇಚ್ಛವಾಗಿ ಪ್ರಾತಃ ಕಾಲದಲ್ಲಿ ದೇವಾನುದೇವತೆಗಳ ಆರಾಧನೆಗೆ ವಿಶೇಷವಾಗಿ ಮೀಸಲಿಟ್ಟಿರುವಂತಹ ಒಂದು ಶುಭವಾದಂತಹ ಪೂರ್ಣ ಪ್ರಮಾಣದ ಒಂದು ತಿಂಗಳು ಅಂತ. ಯಾಕೆ ಗೊತ್ತಾ? ಧನುರ್ ಸಂಕ್ರಮಣ ಅನ್ನುವಂಥದ್ದು ನಡೆಯುವಂತಹ ಪರ್ವಕಾಲ. ಧನುರ್ ಸಂಕ್ರಮಣ ಅಂದ್ರೇನು? ಧನಸ್ಸು ರಾಶಿಗೆ ಸೂರ್ಯನಾರಾಯಣ ಬರುವಂಥದ್ದು ಅಂತ. ಸಂಕ್ರಮಣ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥದ್ದು. ಧನುರ್ ಸಂಕ್ರಮಣ ಅಂದರೆ ಧನುರ್ ರಾಶಿಗೆ ಸೂರ್ಯನಾರಾಯಣ ಅಂದ್ರೇನು? ಸೂರ್ಯದೇವರು ಬರುವಂತಹದ್ದು ಅಂತ. ಒಂದೊಂದು ಗ್ರಹಗಳು ಒಂದೊಂದು ರಾಶಿಗೆ ಫಲ್ಲಟ ಆಗುವಂತಹ ಶುಭ ಮುಹೂರ್ತ ಏನಿರುತ್ತಲ್ಲ, ಅದು ಆ ರಾಶಿಗೆ, ಅದರ ಜೊತೆಗೆ ಆ ರಾಶಿಯಿಂದ ಸಂಬಂಧಪಟ್ಟಂತಹ ಎಲ್ಲ ರಾಶಿಗಳಿಗೂ ಯಥೇಚ್ಛವಾದಂತಹ ಫಲಗಳನ್ನು ಕೊಡುವಂಥದ್ದು. ನಿಮಗೆ ಗೊತ್ತಿರೋದೇ ಅಲ್ವಾ, ತುಲಾ ಸಂಕ್ರಮಣ ಅಂದಾಗ ಕಾವೇರಿ ತೀರ್ಥೋದ್ಭವದ ಸಮಯಗಳು ಜ್ಞಾಪಕ ಬರುತ್ತೆ. ಅದೇ ರೀತಿಯಾಗಿ ಧನುರ್ ಸಂಕ್ರಮಣ ಅಂತ ಬಂದಿರುವಂಥದ್ದು ವರ್ಷ ಸಿಗುವಂಥದ್ದೇ. ಆದರೆ ಈ ಸಂಕ್ರಮಣದ ವಿಶೇಷತೆಗಳು, ಆ ಸಂಕ್ರಮಣವನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳಬಹುದು, ಯಾವ ಆಚರಣೆ ಶ್ರೇಷ್ಠ, ಅದರ ಜೊತೆಗೆ ಆ ಆಚರಣೆ ಮಾಡಿದರೆ ಪ್ರತಿಫಲಗಳು ನೋಡಿ, ಪ್ರತಿಫಲ ಇಲ್ಲದೆ ಯಾರೂ ಯಾವ ಕೆಲಸನೂ ಮಾಡೋದಿಲ್ಲ, ಹೌದಲ್ವಾ? ಅದರಲ್ಲೂ ಭಗವಂತನ ಬೇಡ್ಕೋತಾ ಇದ್ದೀವಿ ಅಂದರೆ ಯಥೇಚ್ಛವಾದಂತಹ ಪ್ರತಿಫಲಗಳು ನಮಗೆ ಬೇಕಾಗಿರುತ್ತೆ. ಯಾಕೆ ಗೊತ್ತಾ? ಅವನನ್ನೇ ನಂಬಿ ಜೀವನ ಮಾಡ್ತಾ ಇರೋವಂಥದ್ದಲ್ವಮ್ಮ. ಹಾಗಾಗಿ ಭಗವಂತನನ್ನು ನಂಬಿ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಆ ಭಗವಂತನೇ ಅವನ ಆರಾಧನೆಗೋಸ್ಕರನೇ ಸಮಯವನ್ನು ನಮಗೆ ಕೊಟ್ಟಿರುವಂಥದ್ದು. ಒಂದು ಹಿಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ರಂಗನಾಥನ ದೇವಸ್ಥಾನಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ತ್ರಿರಂಗ ದರ್ಶನಗಳು ನೋಡ್ರಿ, ವಿಶೇಷವಾಗಿ ಧನುರ್ಮಾಸದಲ್ಲೇ ಅದೆಲ್ಲ ನಡೆಯುವಂಥದ್ದು. ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಯಾಕೆ ಗೊತ್ತಾ? ನಿದ್ರಾವಸ್ಥೆಯಲ್ಲಿರ್ತಾರೆ ಭಗವಂತ ಅನ್ನುವಂಥ ನಂಬಿಕೆ ಈಗ ಶುರುವಾಗುವಂಥದ್ದು. ಆ ನಂಬಿಕೆ ಎಷ್ಟೋ ವರ್ಷದಿಂದ ಇರೋವಂಥದ್ದು. ಆ ಸಮಯ ಈಗ ಶುರುವಾಗುವಂಥದ್ದು ಧನುರ್ಮಾಸದಲ್ಲಿ. ಹಾಗಾಗಿ ರಂಗನಾಥ ದೇವರನ್ನು ದರ್ಶನ ಮಾಡುವಂಥದ್ದು ಧನುರ್ಮಾಸದ ವಿಶೇಷ. ಅದರ ಜೊತೆಗೆ ಧನುರ್ರಾಶಿಯವರಿಗೆ ಏನು ಫಲ ಅನ್ನೋವಂಥದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ, ಹೌದಾ? ಯಾಕೆ ನೋಡಿ, ನಾನು ಎಷ್ಟು ಸಂಚಿಕೆಗಳಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಆರೋಗ್ಯ ಪ್ರದದಾತನೋ ದಿನಕರಃ ಅಂತ. ಏನು ಗೊತ್ತಾ? ಸೂರ್ಯದೇವರೇ ಆರೋಗ್ಯಕ್ಕೆ ಕಾರಣ. ಆರೋಗ್ಯಕ್ಕೆ ಸಮಸ್ಯೆ ಬರೋದಕ್ಕೆ ಸೂರ್ಯನಿಗೆ ಇರುವಂತಹ ಸಂಯೋಗಗಳು ಎಷ್ಟು ಕಾರಣ ಆಗಿರುತ್ತೋ, ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಸೂರ್ಯನಾರಾಯಣನ ಸಂಪೂರ್ಣವಾದ ಆಶೀರ್ವಾದ ಬೇಕ್ರಿ. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲರೂ ಯೋಗಗಳನ್ನು ಅಭ್ಯಾಸ ಮಾಡ್ತಾಯಿದ್ರು. ಅದರ ಜೊತೆಗೇನು ಸೂರ್ಯನಾರಾಯಣನಿಗೆ ಅರ್ಘ್ಯ ಕೊಡೋದನ್ನು ಮಾಡ್ತಾಯಿದ್ರು. ಸರಿಯಾಗಿ ಹೇಳಿದ್ರಿಮ್ಮ, ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾಯಿದ್ರು. ಯೋಗದ ಒಂದು ಭಾಗನೇ ಆಗಿತ್ತು. ಅದರ ಜೊತೆಗೆ ನಮ್ಮ ಧರ್ಮದ ಒಂದು ಭಾಗ ಕೂಡ ಸೂರ್ಯ ನಮಸ್ಕಾರ. ಪ್ರಪಂಚಕ್ಕೆ ಸೂರ್ಯ ನಮಸ್ಕಾರಗಳನ್ನು, ಯೋಗಗಳನ್ನು ಹೇಳಿಕೊಟ್ಟಂಥ ದೇಶ ರೀ ಭಾರತ. ಹಾಗಾಗಿ ಆ ಭಾರತ ಭೂಮಿಯಲ್ಲಿ ಹುಟ್ಟಿದ್ದೀವಿ, ಅದರಲ್ಲೂ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಹೆಮ್ಮೆ ಪಡುವಂಥ ವಿಚಾರನೇ, ಹೌದಲ್ವಾ? ಹಾಗಾಗಿ ಧನುರ್ಮಾಸ ಯಾವ ರೀತಿಯ ಆಚರಣೆ ಆಗಬೇಕು, ಅದರ ಜೊತೆಗೆ ಧನುರ್ ರಾಶಿಯಲ್ಲಿ ಇರುವಂಥವರು ಈ ಧನುರ್ಮಾಸವನ್ನು ಯಾವ ವಿಚಾರವಾಗಿ ಉಪಯೋಗಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಓಕೆ, ಧನುರ್ಮಾಸ ಯಾವ ರಾಶಿಗೆ ವಿಶೇಷ ಫಲವನ್ನು ಕೊಡುತ್ತೆ ಗುರೂಜಿ? ಖಂಡಿತವಾಗ್ಲೂ ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ರಿ. ಮೊದಲನೇದಾಗಿ ಧನುರ್ಮಾಸ ಧನುರ್ರಾಶಿಯವರಿಗೆ ವಿಶೇಷ. ಯಾಕೆ ಗೊತ್ತಾ? ಸೂರ್ಯನಾರಾಯಣ ಬರ್ತಾ ಇದ್ದಾರೆ ಅಂತ ಹೇಳಿದ್ವಿ ಅಲ್ವಾ? ಏನು ಮಾಡಬೇಕು ಗುರೂಜಿ? ಧನುರ್ಮಾಸ ಏನೋ ಬಂತು,
ನಮ್ಮ ಯಾವ ಯಾವ ಕ್ಷೇತ್ರಗಳಲ್ಲಿ ಬದಲಾವಣೆಗಳಾಗುತ್ತೆ ಅಂದ್ರೇನು, ಯಾವುದೋ ನಮಗೆ ಸಂಬಂಧ ಪಡದೇ ಇರೋ ಕ್ಷೇತ್ರಗಳಲ್ಲಿ ಬದಲಾವಣೆ ಕಟ್ಕೊಂಡು ನಾವೇನು ಮಾಡಬೇಕು ಅಂತಲ್ವಮ್ಮ. ನಮಗೆ ಯಾವ ಯಾವ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ವಿಶೇಷವಾದ ಮಾಹಿತಿ ಕೊಡ್ತೀನಿ, ಕೇಳಿಸ್ಕೊತಾ ಇರಿ. ಧನುರ್ಮಾಸ ಧನುರ್ರಾಶಿಯಲ್ಲೇ ಈಗ ಸ್ಥಿತನಿರುವಂತಹ ಕುಜ, ಅವನ ಜೊತೆಗೆ ಸಂಕ್ರಮಣದ ದಿನ ಅಂದರೆ ಏನು, 16ನೇ ತಾರೀಕು ಸೂರ್ಯನಾರಾಯಣ ಬರುವಂತಹದ್ದು. ಏನು ವಿಶೇಷ ಆಗತ್ತೆ ಗೊತ್ತಾ? ಮಂಡಿ ಆಪರೇಷನ್ಗೆ ಡಾಕ್ಟ್ರ್ ಹೇಳಿದ್ದಾರೆ, ಯಾವ ಮುಹೂರ್ತ ಬೇಕು ಅಂತ ಕೇಳೋರು ಜಾಸ್ತಿ ಇದ್ದರು. ಅವರಿಗೆ ಈ ಧನುರ್ಮಾಸ ಸೂರ್ಯನಾರಾಯಣ ನಿಮ್ಮ ರಾಶಿಗೆ ಬರುವಂಥದ್ದು ಯಾವುದೇ ಆಪರೇಷನ್ಸ್ಗಳಿಗಾಗಲಿ ಸೂಕ್ತವಾದ ಸಮಯ ಇದು. ಅದರ ಜೊತೆಗೆ ನೋಡಿ, ಧನುರ್ರಾಶಿಯವರಿಗೆ ಇತ್ತೀಚೆಗಷ್ಟೇ ನೋಡಿ ಕುಜ ಬಂದ ಮೇಲೆ BP ಜಾಸ್ತಿ ಆಗ್ತಾ ಇರುತ್ತೆ, ಆಯ್ತಲ್ಲ. 16ನೇ ತಾರೀಕುವರೆಗೂ ಸಮಾಧಾನವಾಗಿ, ಸ್ವಲ್ಪ ಸಮಾಧಾನವಾಗಿರಿ. 16ನೇ ತಾರೀಕು ಆದಮೇಲೆ ಏನು ಗೊತ್ತಾ, ವಿಶೇಷವಾಗಿ ಸೂರ್ಯನಾರಾಯಣ ನಿಮ್ಮ ಹತ್ರಕ್ಕೆ ನಿಮ್ಮ ರಾಶಿಗೆ ಬಂದಾಗ ಆರೋಗ್ಯ ಯಥೇಚ್ಛವಾಗಿ ಚೆನ್ನಾಗಾಗತ್ತೆ. ಯಾವ ಗಾಬರಿನೂ ಬೇಕಾಗಿಲ್ಲ, ತುಂಬ ದೊಡ್ಡ ಸಮಸ್ಯೆ ಏನೂ ಆಗೋದಿಲ್ಲ. ಅದ್ರ ಜೊತೆಗೆ ಸೂರ್ಯನಾರಾಯಣ ಬಂದಾಗ ಏನು ಗೊತ್ತಾ, ಹೆಣ್ಣು ಮಕ್ಕಳಿಗೆ ನಿಮ್ಮ ತಂದೆ ಮನೆ ಕಡೆದು ಏನಾದರೂ ಆಸೆ ಆಕಾಂಕ್ಷೆಗಳಿದ್ದರೆ ಇದ್ದೇ ಇರುತ್ತೆ. ಯಾಕೆ ಹೆಣ್ಮಕ್ಳಿಗೆ ತಂದೆ ಮನೆ ಕಡೆ ಆಸೆ ಆಕಾಂಕ್ಷೆಗಳಿರುತ್ತೆ ಅಂದರೆ, ನಮ್ಮ ಮಕ್ಕಳು ಮುಂದಿನ ಜನ್ರೇಷನ್ ಚೆನ್ನಾಗಿರುತ್ತೆ, ಅವ್ರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನುವಂಥ ಆಸೆಗಳು ಇದ್ದೇ ಇರುತ್ತಲ್ವಮ್ಮ. ಆ ಆಸೆ ಎಲ್ಲನೂ ಧನುರ್ ಸಂಕ್ರಮಣದ ಕಾಲದಲ್ಲಿ ಈಡೇರುವಂಥದ್ದಾಗಿರುತ್ತೆ. ಹಾಗಾಗಿ ಹೋಗಿ ಅವ್ರನ್ನ ಕೇಳಿ ಅಂತಲ್ಲ ನಾನು ಹೇಳ್ಕೊಡ್ತಾ ಇರೋದು, ಅದಷ್ಟು ಕದೇ ಬರೋ ಅಂಥ ಸಮಯ. ಇಷ್ಟು ತಿಂಗಳಿಂದ ನಿಮ್ಮ ಮನಸ್ಸಲ್ಲೊಂದು ಯೋಚನೆ ಇತ್ತು, ಏನೋ ಸಿಗ್ತಾನೆ ಇಲ್ಲ ಅನ್ನೋವಂಥದ್ದು. ಈಗ ಧನುರ್ ಸಂಕ್ರಮಣದಲ್ಲಿ ಅದಕ್ಕೊಂದು ವ್ಯವಸ್ಥೆ ಆಗುತ್ತೆ. ಎಲ್ಲಿ ಗುರೂಜಿ ಧನುರ್ಮಾಸದಲ್ಲಿ ರಿಜಿಸ್ಟ್ರ್ ಮಾಡಿಸ್ಕೊಳ್ಳೋದಿಲ್ಲ, ಏನೂ ಮಾಡೋದಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ರಿಜಿಸ್ಟ್ರ್ವರೆಗೂ ಅದು ಬರಬೇಕಲ್ಲ ಫಸ್ಟು, ಅದನ್ನು ಹೇಳಿ, ಹೌದಲ್ವಾ? ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ, ಮಾತುಕತೆ ಎಲ್ಲ ಮಾಡ್ಕೊಳ್ಳಿ. ಧನುರ್ಮಾಸ ಮುಗಿದ ಮೇಲೆ ರಿಜಿಸ್ಟ್ರೇಷನ್ಗೆ ಒಂದು ಒಳ್ಳೆ ದಿನ ನೋಡಿಕೊಂಡು ರಿಜಿಸ್ಟ್ರ್ ಮಾಡ್ಕೋಬಹುದು. ಇದೆಲ್ಲ ಧನುರ್ ರಾಶಿಯವರಿಗೆ ವಿಶೇಷವಾಗಿ ಈ ತಿಂಗಳು ನಡೆಯುವಂತಹ ಕೈಂಕರ್ಯಗಳು. ಆರೋಗ್ಯದಲ್ಲಿ ಯಥೇಚ್ಛವಾದ ಬದಲಾವಣೆಗಳು. ಹಿಂದೆ ಯಾರೋ ಡಾಕ್ಟ್ರ್ ಹೇಳಿರ್ತಾರೆ ಎಕ್ಸ್ರೇ ಮಾಡಿಸ್ಬೇಕಿತ್ತು, ಮಾಡಿಸ್ಲೇ ಇಲ್ಲ ಅಂತ. ಈಗ ನೋಡಿ, ಒಂದು ಜನರಲ್ ಚೆಕಪ್ಪು ಧನುರ್ ರಾಶಿಯವರಿಗೆ ಹಾಸ್ಪಿಟ್ಲಲ್ಲಿ ಎಷ್ಟೊಂದು ಕಡೆ ಪ್ಯಾಕೇಜು, ಆ ಪ್ಯಾಕೇಜ್ ಅಂತೆಲ್ಲ ಮಾಡ್ತಾ ಇರ್ತಾರಲ್ಲ, ಆದಂಗಾಗಲಿ ಒಂದು ಸತಿ ಹೋಗಿ ಧನುರ್ರಾಶಿಯವರು ಯಾವ ಪ್ಯಾಕೇಜ್ ಆದರೂ ಸರಿ, ಪ್ಯಾಕೇಜ್ ಅಲ್ಲದೆ ಇದ್ದರೆ ನಿಮ್ಮ ಸ್ವಂತ ಹೋಗಿ ಅಲ್ಲಿ ಯಥೇಚ್ಛವಾಗಿ ಒಂದು ಸತಿ ಪೂರ್ತಿ ಶರೀರದ ಆರೋಗ್ಯದ ಅಲ್ವಮ್ಮ ಬಾಡಿ ಚೆಕಪ್ ಅಂತ ಮಾಡಿಸ್ಕೊಂಡು ಬರೋದ್ರಿಂದ ಒಂದು ನೆಮ್ಮದಿ ಸಿಗತ್ರಿ. ನಮ್ಮ ಆರೋಗ್ಯ ಚೆನ್ನಾಗೇ ಇದೆ ಅನ್ನೋವಂಥ ನೆಮ್ಮದಿಯಿಂದ ಬದುಕಬಹುದು, ಹೌದಾ ಅಲ್ವಾ? ಮುಂದಿನ ಕೆಲವಷ್ಟು ಸಮಯಗಳಲ್ಲಿ ಇನ್ನೂ ಯಥೇಚ್ಛವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ ಗುರೂಜಿ, ಇದೀಗ ಧನುಸ್ಸು ರಾಶಿಗೆ ಈ ತಿಂಗಳು ಹೇಗಿದೆ, ಅಂದರೆ ಡಿಸೆಂಬರ್ ತಿಂಗಳು ಹೇಗಿದೆ? ನೋಡಿ, ನಾವು ಯಾವ ಯಾವ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗತ್ತೆ, ಬದಲಾವಣೆ ಆಗ್ಬೋದು ಅನ್ನೋದು ಮಾತಾಡ್ತಾ ಇದ್ವಿ. ನಮಗೆ ಸಂಬಂಧಪಟ್ಟಿರುವಂಥ ಕ್ಷೇತ್ರಗಳು ಯಾವ್ದ್ಯಾವುದು? ಯಥೇಚ್ಛವಾಗಿ ಆರೋಗ್ಯ ಬೇಕು, ಹೌದು ಹೌದು. ಅದರ ಜೊತೆಗೆ ಹಣಕಾಸಿನ ವ್ಯವಸ್ಥೆನೂ ಬೇಕಲ್ವಮ್ಮ. ಹೌದು. ಸಂಕ್ರಮಣ ಆಗ್ತಾ ಇದ್ದಂಗೆ ಧನುರ್ ರಾಶಿಗೆ ಏನಾಗತ್ತೆ ಗೊತ್ತಾ? ಸೂರ್ಯ ರಾಜಗ್ರಹ ಅಂತ ಕರಿತೀವಿ. ಆ ರಾಜಗ್ರಹ ಏನು ಮಾಡ್ತಾನೆ? ಸ್ವಲ್ಪ ದೌಲತ್ತು ಜಾಸ್ತಿ ಮಾಡ್ತಾನೆ. ಏನು ದೌಲತ್ತು ಅಂದರೆ, 100 ರೂಪಾಯಿ ಖರ್ಚಾಗೋ ಕಡೆ, ಹೌದಮ್ಮ, 100 ರೂಪಾಯಿ ಖರ್ಚಾಗೋ ಕಡೆ 200 ರೂಪಾಯಿ ಖರ್ಚಾಗಲಿ, ನಾನು ಆ ಕೆಲಸ ಮಾಡಿಸ್ಕೊಂಡು ಬರ್ತೀನಿ ಅನ್ನುವಂಥ ವಿಶೇಷವಾದ ಮಾತುಗಳನ್ನೆಲ್ಲ ಆಡ್ತಾ ಬರ್ತಾರೆ. ಎಷ್ಟು ದಿನ ಮಾಡ್ಬೋದು? ದುಡ್ಡಿರೋವರೆಗೂ ಮಾಡ್ಬೋದು ಅಲ್ವಾ? ದುಡ್ಡು ಇಲ್ಲದೆ ಇದ್ದಾಗ ತೆಪ್ಪಗಿರ್ಬೇಕಾಗುತ್ತೆ ಅಲ್ವಮ್ಮ. ಹಾಗಾಗಿ ಯಥೇಚ್ಛವಾದ ಖರ್ಚುಗಳು ಧನುರ್ರಾಶಿಗೆ ಬರುವಂಥದ್ದೇ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ ಜಾತಕದ ಪ್ರಕಾರ. ಅದರಲ್ಲೂ ನೋಡಿ, ನಿಮ್ಮ ರಾಶಿಯಲ್ಲಿ ಶುಕ್ರನೂ ಇರ್ತಾನೆ, ಚಂದ್ರನೂ ಇರ್ತಾನೆ ಅಂತ ಇಟ್ಕೊಳ್ಳಿ. ಜೊತೆಗೆ ಏನಾದರೂ ಸೂರ್ಯನಾರಾಯಣ ಬಂದರೆ ಮುಗೀತು ಕತೆ. ಅವ್ರು ಹೇಳೋದೆ ಅದು, 100 ಕೊಡೋ ಕಡೆ 200 ಕೊಟ್ಟು ಕೆಲಸ ಮಾಡಿಸ್ಕೊಂಡು ಬರ್ತೀನಿ, ನಮ್ಮನ್ನ ಯಾರು ಕೇಳೋದು ಅಂತಾರೆ. ಧನುರ್ಮಾಸ ಮುಗಿದ ಮೇಲೂ ದುಡ್ಡು ಬೇಕು ಅನ್ನೋವಂಥ ಪರಿಸ್ಥಿತಿ ಆಗೋಗುತ್ತೆ. ಹಾಗಾಗಿ ಧನುರ್ರಾಶಿಯವರು ವಿಶೇಷವಾಗಿ ಯಾವ ಕಾರಣಕ್ಕೂ ಯಥೇಚ್ಛವಾಗಿ ಹಣಕಾಸನ್ನು ಖರ್ಚು ಮಾಡುವಂಥ ಕೆಲಸ ಸದ್ಯಕ್ಕೆ ಮಾಡ್ಕೋಬೇಡಿ. ಸೂರ್ಯನಾರಾಯಣ ಬಂದಾಗ ಯಾವುದೇ ರೀತಿಯ ಹಳೆಯ ಸಮಸ್ಯೆಗಳೇನಾದರೂ ಇದ್ದರೆ ಅದು ನಿಮಗೇನು ನೋವು ಕೊಡ್ತಾ ಇಲ್ಲ, ಆದ್ರೂ
ನೋವೇ ಬರಬಾರ್ದು ಅನ್ನುವಂತಹ ಕಾರಣಗಳನ್ನು ಇಟ್ಕೊಂಡು ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಮಾಡಿ, ವಿಶೇಷವಾಗಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಯಾವುದೇ ರೀತಿಯಾದಂತಹ ಹೊಸ ಸಮಸ್ಯೆಗಳಿಗೆ ಸಿಕ್ಕಾಕ್ಕೋಬೇಡಿ. ಇನ್ನೊಂದು ವಿಚಾರ ಗೊತ್ತಾ, ಧನುರ್ಮಾಸ ತುಂಬ ಯಥೇಚ್ಛವಾಗಿ ಧನಸ್ಸು ರಾಶಿಯವರೆಗೇನೆ ಕಫ, ವಾತ, ಪಿತ್ತ, ಶೀತ ಈ ಥರದ ಸಮಸ್ಯೆಗಳು ಬರುತ್ತೆ. ಯಾಕೆ ಗೊತ್ತಾ, ಚಂದ್ರನು ನಿಮ್ಮ ರಾಶಿಯಲ್ಲೇ ಇರ್ತಾನೆ, ಹಾಗಾಗಿ ನಿಮ್ಮದು ಧನುರ್ ರಾಶಿ ಆಗಿರುತ್ತೆ. ಜೊತೆಗೆ ಸೂರ್ಯನಾರಾಯಣ ಕುಜನ ಸಂಯೋಗ ಇರುವಂಥದ್ದು, ಹೀಟ್ ಜಾಸ್ತಿ ಆಗ್ತಾ ಬರುವಂಥದ್ದು, ದೇಹದ ಉಷ್ಣಾಂಶಗಳು ಜಾಸ್ತಿ ಆಗುವಂಥದ್ದು, ಅದರಿಂದ ಶೀತ, ಕೆಮ್ಮು, ನೆಗಡಿ. ಜೊತೆಗೆ ಏನು ಗೊತ್ತಾ, ಯಾಕೋ ತಲೆ ಭಾರ ಗುರೂಜಿ, ತಲೆ ನೋವ್ತಾ ಇದೆ, 2 ದಿನ 3 ದಿನ ಆಯಿತು, ನಿತ್ಯ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋವಂಥದ್ದೆಲ್ಲ ಮಾತು ಇನ್ನು ಮುಂದೆ ಶುರುವಾಗುತ್ತೆ ಧನಸ್ಸು ರಾಶಿಯವರಿಗೆ. ಹಾಗಾಗಿ ಅದರಿಂದ ಈಚೆ ಬರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ, ನೋಡ್ತಾ ಇರಿ. ಓಕೆ, ಧನಸ್ಸು ರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅನ್ನೋದನ್ನು ತಿಳಿಸ್ಕೊಟ್ರಿ ಗುರೂಜಿ. ಅಂದರೆ ಅದಕ್ಕೆ ಆ ಸಮಸ್ಯೆ, ಕೆಲವೊಂದಷ್ಟು ಸಮಸ್ಯೆಗಳಿಗೆ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ಬೋದಾ? ಹೌದಮ್ಮ, ಪರಿಹಾರಗಳ ಬಗ್ಗೆನೇ ಮಾತನಾಡೋದಾದರೆ, ಸೂರ್ಯನಾರಾಯಣ ಬಂದ ತಕ್ಷಣದಲ್ಲೇ ಪರಿಹಾರಗಳನ್ನು ಯೋಚನೆ ಮಾಡುವಂಥದ್ದು ನೀವು ಮಾಡಲೇಬೇಕು. ಯಥೇಚ್ಛವಾಗಿ ಗೋಧಿಯನ್ನು ಉಪಯೋಗಿಸುವಂಥದ್ದು. ಯಾವುದಕ್ಕೆ? ನೀವು ಊಟ ಮಾಡ್ಕೊಳ್ಳೋದಕ್ಕೆ, ಅದರ ಜೊತೆಗೆ ದಾನ ಧರ್ಮಗಳಿಗೆ ಗೋಧಿಯನ್ನು ಯಥೇಚ್ಛವಾಗಿ ಉಪಯೋಗಿಸುವುದರಿಂದ ನಿಮ್ಮಲ್ಲಿ ಇರುವಂತಹ ಆಲಸ್ಯ, ಅದರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳಲ್ಲೂ ಉನ್ನತಿಯನ್ನು ಸಾಧಿಸ್ಬೋದು. ಗೋಧಿಯನ್ನು ಉಪಯೋಗಿಸಿ ಯಥೇಚ್ಛವಾಗಿ ಚಪಾತಿಗಳನ್ನು ಮಾಡಿ ನೋಡಿ. ಒಂದು ವಿಧಾನ ಏನು ಗೊತ್ತಾ, ಚಪಾತಿಯನ್ನು ಮಾಡ್ತೀರಿ, 1-4 ಎಕ್ಸ್ಟ್ರಾ ಮಾಡಿ ನಿಮ್ಮ ರೋಡಲ್ಲಿರುವಂಥ ಬೆಕ್ಕುಗಳಿಗೋ ನಾಯಿಮರಿಗಳಿಗೋ ಹಾಕೋದ್ರಿಂದ ದಾನ ಧರ್ಮ ಮಾಡಿದಷ್ಟೇ ಪುಣ್ಯ ಬರುತ್ತ್ರಿ. ಯಾರಿಗೋ ಎಲ್ಲೋ ಹುಡುಕೊಂಡೋಗಿ ಅರ್ಧ ಕೆಜಿನ ಕವರಲ್ಲಿ ಹಾಕಿ ಗಂಟು ಕಟ್ಟಿ ಕೊಡೋ ಅಂಥದ್ದು ಶ್ರೇಷ್ಠನೇ. ಆದರೆ ಅದು ಹೆಂಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಮುಖ್ಯವಾಗಿರುವಂಥ ಪ್ರಶ್ನೆನೇ ಅಲ್ವಮ್ಮ. ಆದರೆ ಅದನ್ನು ನೀವೇ ಉಪಯೋಗಿಸಿ 4 ಜನಕ್ಕೆ ಕೊಡುವಂಥದ್ದು, ಅಥವಾ 4 ನಾಯಿ ಮರಿಗಳಿಗೋ ಬೆಕ್ಕು ಮರಿಗಳಿಗೋ ಆಹಾರವನ್ನು ಹಾಕುವಂಥದ್ದು ಕೂಡ ನೋಡಿ, ನಾನು ಹೇಳ್ಕೊಡ್ತೀನಿ. ಯಥೇಚ್ಛವಾದ ಪರಿಹಾರಗಳನ್ನು ಮಾಡಿದಷ್ಟೇ ಪುಣ್ಯ ನಿಮಗೆ ಖಂಡಿತವಾಗ್ಲೂ ಸಿಗತ್ತೆ ರೀ. ಅವರೆಲ್ಲ ನೋಡಿ, ನಾಯಿ ಮರಿಗಳು ರೋಡಲ್ಲಿ ಇರ್ತಾರೆ ಅಂದರೆ ನಿಮ್ಮ ಮನೆಗಳನ್ನೇ ನಂಬಿಕೊಂಡವ್ರು ಇರ್ತಾರಲ್ವಮ್ಮ, ಊಟದ ವಿಚಾರವಾಗಿ ಅಲ್ವಾ. ಹಾಗಾಗಿ ಅವರಿಗೆ 4 ಚಪಾತಿಗಳನ್ನು ಮಾಡಾಕೋದ್ರಿಂದ ಖಂಡಿತವಾಗಿಯೂ ಧನುರ್ರಾಶಿಯವರಿಗೆ ಸಂಕ್ರಮಣದಲ್ಲಿ ಖಂಡಿತವಾಗ್ಲೂ ಒಳ್ಳೆಯದೇ ಆಗತ್ತಮ್ಮ. ಓಕೆ, ಈ ಧನಸ್ಸು ರಾಶಿಯವರು ಯಾವ ದೇವರನ್ನ ಪೂಜೆ ಮಾಡಿದರೆ ಅವರಿಗೆ ಶುಭ ಫಲ ಸಿಗುತ್ತೆ? ನೋಡಿ, ಧನುರಾಶಿಯವರು ಈಗ ಸೂರ್ಯನಾರಾಯಣ ನಿಮ್ಮ ರಾಶಿಗೆ ಬಂದಿರುವಂಥದ್ದು ಅಂತ ಹೇಳ್ಕೊಡ್ತಾ ಇದ್ದೆ. ಹಾಗಾಗಿ ನಾರಾಯಣ ದೇವರನ್ನು ಆರಾಧನೆ ನೀವು ಖಂಡಿತವಾಗ್ಲೂ ಮಾಡಲೇಬೇಕು. ಯಥೇಚ್ಛವಾಗಿ ನೋಡಿ, ರಂಗನಾಥನ ಕ್ಷೇತ್ರಗಳಲ್ಲೂ ಆರಾಧನೆಗಳು ನಡೆಯುವಂಥದ್ದು. ಪ್ರಾತಃ ಕಾಲದಲ್ಲೇ ಆರಾಧನೆ ಆಗುತ್ತೆ. ಏನು 3:30-4 ಗಂಟೆಗೆಲ್ಲ ದೇವಸ್ಥಾನ ಬಾಗಿಲು ತೆಗಿತಾರೆ. ಅಲ್ಲಿ ದೈನಂದಿನ ಆರಾಧನೆಗಳು ಶುರುವಾಗತ್ತೆ. ಯಾಕೆ ಶುರುವಾಗತ್ತೆ ಅಂದರೆ, ಶಯನೋತ್ಸವ ಅನ್ನುವಂಥದ್ದು ಒಂದು ವಿಧಾನ ಇದೆ. ಅದೇ ರೀತಿಯಾಗಿ ದೇವರು ನಿದ್ರಾಸ್ಥಿತಿಯಲ್ಲಿ ಇರ್ತಾರೆ ಅನ್ನುವಂಥದ್ದು. ಯಾವಾಗ ನಿದ್ರಾಸ್ಥಿತಿ? ಬೆಳಗ್ಗೆ ಅವರ ಕೈಂಕರ್ಯ ಎಲ್ಲವೂ ಮುಗಿದ ನಂತರದಲ್ಲಿ ನಿದ್ರಾವಸ್ಥೆಗೆ ಹೋಗುವಂಥದ್ದು. ಅದಕ್ಕೇನೆ ಬ್ರಾಹ್ಮಿ ಮುಹೂರ್ತ, ಸೂರ್ಯೋದಯಕ್ಕಿಂತ 1.5 ತಾಸುಗಳ ಹಿಂದೆ ಯಾವ ಸಮಯ ಇರುತ್ತಲ್ಲ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತಾರೆ. ಅದರಲ್ಲೂ ವಿಶೇಷವಾದ ಬ್ರಾಹ್ಮಿ ಮುಹೂರ್ತ 3:30 ನಂತರದಲ್ಲಿ, ಅಂದ್ರೇನು ಪ್ರಾತಃ ಕಾಲ 3:30 ನಂತರದಲ್ಲಿ ಶುರುವಾಗುವಂಥದ್ದಾಗಿರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಸಾಧ್ಯ ಆದಷ್ಟು ನಿಮ್ಮ ಮನೆಯಲ್ಲೇ ಆರಾಧನೆ ಮಾಡುವಂಥದ್ದು. 5 ಗಂಟೆ 5:30 ನಂತರದಲ್ಲಿ ದೇವಾಲಯಗಳ ದರ್ಶನ, ಅದರಲ್ಲೂ ವಿಶೇಷವಾಗಿ ಈ ಪೊಂಗಲ್ ನೈವೇದ್ಯ ಮಾಡುವಂಥದ್ದು ದೇವರಿಗೆ ಯಥೇಚ್ಛವಾದಂತಹ ವಿಶೇಷವಾಗಿ ನೈವೇದ್ಯಗಳನ್ನು ಮಾಡ್ತಾರೆ. ಅದರ ವಿಧಾನವನ್ನು ಮತ್ತು ಅದರ ನೈವೇದ್ಯದ ಬಗ್ಗೆನೂ ಮುಂದಿನ ಕೆಲವೊಂದಷ್ಟು ಕ್ಷಣಗಳಲ್ಲಿ ಮಾಹಿತಿ ಕೊಡ್ತಾ ಹೋಗೋಣ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಅಂಬರೀಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಗದಗಿಂದ ಕರೆ ಮಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಹೌದಾ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 1993. ಇನ್ನೊಂದ್ಸತಿ ಹೇಳಪ್ಪ, ಕೇಳಿಸ್ತಾ ಇಲ್ಲ.
27/1993. ಏನು ವಿಚಾರ ಇತ್ತಪ್ಪ? ಅದಕ್ಕೆ ಏನು ವಿಚಾರ ಇತ್ತಪ್ಪ? ಅಂದ್ರೆ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಸರ್. ಇಲ್ಲ ಏನು ಇದು ಮಾಡಿದ್ರು ಇದು ಕೈಗೆ ಸೇರ್ತಾ ಇಲ್ಲ. ಅದಕ್ಕೆ ಏನು ಕೆಲಸ ಮಾಡೋದು? ಲಾರಿ ಡ್ರೈವರ್. ಮನೆ ಕಟ್ಟಬೇಕು ಅಂತಿದ್ಯಾ? ಹಲೋ, ಮನೆ ಕಟ್ಟಬೇಕಂತ ಇಚ್ಛೆ. ಮನೆ ಕಟ್ಟೋ ವಿಚಾರನಾ? ನೀವು ಟಿ ವಿ ನೋಡ್ಕೋತಾ ಮಾತಾಡ್ತಾ ಇದ್ರೆ ನನಗೂ ನಿಮಗೂ ಒಂದು 10 ಸೆಕೆಂಡ್ಗಳ ಕಾಲ ವ್ಯತ್ಯಾಸ ಆಗೋಗುತ್ತಪ್ಪ, ಆಯಿತಾ? ಸರಿ ಆಯಿತು. ಒಂದು ಕೆಲಸ ಮಾಡಿ ಮನೆ ಕಟ್ಟಬೇಕು. ಜಾತಕ ಕೊಟ್ಟಿದ್ದೀರಾ, ಮನೆ ಕಟ್ಟಬೇಕು ಅನ್ನೋ ಪ್ರಶ್ನೆ ಇದೆ. ಟಿ ವಿ ನೋಡ್ತಾ ಇರಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ, ಆಯಿತಾ? ಈ ಜಾತಕಕ್ಕೆ ಮನೆ ಕಟ್ಟೋ ಯೋಗ ಇನ್ನೂ ಸ್ವಲ್ಪ ದೂರ ಇದೆಪ್ಪ. ಯಥೇಚ್ಛವಾಗಿ ಆರೋಗ್ಯದ ಕಡೆ ಗಮನ ಕೊಟ್ಟು ಸಂಪಾದನೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳುವಂಥ ಕೆಲಸ ಮಾಡಿ, ನಂತರದಲ್ಲಿ ಮನೆ ಕಟ್ಟುವ ಯೋಗ ನಿಮಗೆ ಇನ್ನು 1.5-2 ವರ್ಷದ ನಂತರದಲ್ಲಿ ಆಗತ್ತಪ್ಪ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಮಂಗಳೂರಿನಿಂದ ಗಣೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕು ಮೇಡಮ್. ಹೌದಾ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 1/6/76 ಇದು ಸ್ಕೂಲ್ ಸರ್ಟಿಫಿಕೇಟ್ ಉಂಟು. 1/6/76 ಸ್ಕೂಲ್ ಸರ್ಟಿಫಿಕೇಟ್ ಉಂಟು. 28/6/76 ನಮ್ಮದು ಹುಟ್ಟಿದ ತಾರೀಕು. ಆಯ್ತು, ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ನಮಸ್ಕಾರ. ಹೇಳಿ. 1/76. ಆಯಿತು ಹೇಳಿ, ಏನು ವಿಚಾರ ಇತ್ತು? ನಮಗೆ ಮೇಲೆ ಹೋಗ್ಲಿಕ್ಕಾಗಲ್ಲ, ಬರ್ಲಿಕ್ಕಾಗಲ್ಲ, ಆ ಥರ ಕಷ್ಟ ಉಂಟು. ಇನ್ನೊಂದು ಸತಿ ಮಾತಾಡಿ. ಮೇಲೆ ಹೋಗ್ಲಿಕ್ಕಿಲ್ಲ, ಕೆಳಗಿಲ್ಲ, ಆ ಥರ ಉಂಟು. ಭಾರಿ ಕಷ್ಟದಲ್ಲಿ ಇದ್ದೇವೆ. ಜೀವನದಲ್ಲಿ ಒಂದೇ ಮಟ್ಟದಲ್ಲಿ ಇದ್ದೀವಿ, ಮೇಲೆ ಹೋಗ್ತಾ ಇಲ್ಲ, ಕೆಳಗೂ ಬರ್ತಾ ಇಲ್ಲ. ನಮ್ಮ ಜೀವನ ಶೈಲಿ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ? ಹೌದು. ಏನು ಕೆಲಸ ಮಾಡೋದು? ಕೆಲಸ ರಬ್ಬರ್ ಕೆಲಸ. ಸ್ವಂತದ್ದ? ಕೆಲಸಕ್ಕೆ ಹೋಗ್ತಾ ಇದ್ದೀರಾ? ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಗೌರ್ಮೆಂಟ್ ಕೆಲಸ. ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಅನ್ನುವಂಥದ್ದಾ? ಹೌದು. ನೋಡಿ, ನೀವು ಸ್ವಲ್ಪ ಕಿರಿಕಿರಿ, ಮಿಸ್ಸಸ್ ಸ್ವಲ್ಪ ಕಿರಿಕಿರಿ. ನೀವು 2 ಡೇಟ್ ಆಫ್ ಬರ್ತನ್ನು ಕೊಟ್ಟಿದ್ದೀರಿ, ಹಾಗಾಗಿ ಜಾತಕವನ್ನು ಅದು ನಮಗೆ ಕರೆಕ್ಟ್ ಆಗಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಅದು ಹುಟ್ಟಿದ ತಾರೀಕು 28/6/76, ಶಾಲೆಯಲ್ಲಿ ಕೊಟ್ಟದ್ದು 1/6/76. ಆಯಿತಾ? ನಾನು ಮಾತಾಡಲ ಈಗ? ಹಾಂ, ಮಾತಾಡಿ ಸರ್. ಕೇಳಿಸ್ಕೊಳ್ಳಿ. 2 ಡೇಟ್ ಆಫ್ ಬರ್ತ್ ಇದ್ದಾಗ ಆ ಒಂದು ಪದ್ಧತಿಯನ್ನು ಬಿಟ್ಟು ನಿಮ್ಮ ಸ್ವರ ತರಂಗ ಏನು ಹೇಳುತ್ತೆ ಅನ್ನುವಂಥದ್ದನ್ನು ನೋಡೋಣ. ನಿಧಾನಕ್ಕೆ ಕೇಳಿಸ್ಕೊಳ್ಳಿ. ನಿಮ್ಮ ಸ್ವರ ತರಂಗದಲ್ಲಿ ಶನಿಯ ಸಂಯೋಗ ಸ್ವಲ್ಪ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಕೊಡ್ತಾ ಇದೆ ಅನ್ನುವಂಥದ್ದು ಸೂಚಿಸುತ್ತೆ. ಜಾತಕದಲ್ಲಿ ಅಥವಾ ನಿಮ್ಮ ಸ್ವರ ತರಂಗದಲ್ಲಿರುವಂತಹ ಶನಿ ಸಂಯೋಗ ನಿಮ್ಮನ್ನು ಉನ್ನತ ಮಟ್ಟಕ್ಕೂ ತಗೊಂಡೋಗ್ತಾ ಇಲ್ಲ ಅನ್ನೋಂಥದ್ದನ್ನು ನೀವೇ ಹೇಳಿದ್ರಲ್ಲ, ಅದು ನಿಮಗೆ ಬಂದಿರುವಂತಹ ವರ ಅಂತಲೇ ಅನ್ಕೋಬೋದು. ಆದರೆ ಅದು ಶಾಪವಾಗಿ ಪರಿಣಮಿಸ್ತಾ ಇದೆ. ಕೆಲಸದ ವಿಚಾರದಲ್ಲೂ ನಿಮಗೆ ಕೆಲಸಕ್ಕೆ ಹೋಗೋದು ನಿಮಗಿಷ್ಟ, ಆದರೆ ಕೆಲಸದ ಜಾಗದಲ್ಲಿ ಕಿರಿಕಿರಿಗಳನ್ನು ಉಂಟು ಮಾಡುವಂಥದ್ದೇ ಯಥೇಚ್ಛವಾಗಿ ಕಾಣ್ತಾ ಇದೆ. ಜಾತಕದ ಪ್ರಕಾರ ಶನಿಯ ಆರಾಧನೆ ಮತ್ತು ಶನೈಶ್ಚರನಿಗೆ ಬೇಕಾಗಿರುವಂತಹ ಅನುಷ್ಠಾನಗಳನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗೇ ಆಗುತ್ತಪ್ಪ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಜೊತೆಗೆ ಅವರನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಈಗ ದಾವಣಗೆರೆಯಿಂದ ಪ್ರಕಾಶ್ ಅವರು ರೆಡಿ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಏನು ಕೇಳಬೇಕಿತ್ತು? ನಮ್ದು ಆರೋಗ್ಯ ಬಗ್ಗೆ ಕೇಳ್ಬೇಕಮ್ಮ ಮೇಡಮ್. ಹೌದಾ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 7/7/82. ಓಕೆ ಸರ್, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರಪ್ಪ, ಹೇಳಿ. ಹ್ಞೂ ರೀ ಗುರುಜಿ, ಆರೋಗ್ಯ ಬಗ್ಗೆ ಕೇಳ್ಬೇಕ್ರಿ. ಮದುವೆ ಆಗಿಲ್ರಿ ಗುರುಜಿ. ಆರೋಗ್ಯದ ಬಗ್ಗೆ ಕೇಳಬೇಕು. ಎಲ್ಲಿ ಕಂಕಣ ಕೂಡ ಬರ್ತಾ ಇಲ್ಲ. 7ನೇ ತಾರೀಕು 7ನೇ ತಿಂಗಳು 1982. 7/7/82. ಆಯ್ತಪ್ಪ. ಮದುವೆ ಆಗೇ ಇಲ್ವಾ? ಗುರುಜಿ ಆಗಿಲ್ಲ. ಟಿ ವಿ ನೋಡ್ತಾ ಇದ್ರೆ ಹೆಂಗಪ್ಪ ಮದುವೆ ಸಮಸ್ಯೆಯನ್ನು ಬಗೆಹರಿಸೋದು? ಸರ್, ಸ್ವಲ್ಪ ಟಿ ವಿ ವಾಲ್ಯೂಮ್ ಕಡಿಮೆ ಕೊಡಿ. ನಾವು ಇಲ್ಲಿ ಮಳಗಿ ಮೇಲೆ ನೋಡ್ರಿ, ಮ್ಯಾಗ ಬಂದಿ.
ಹೇಳಪ್ಪ ಇವಾಗ 7ನೇ ತಾರೀಕು 7ನೇ ತಿಂಗಳು 82 ಸರಿಯಾದ ಡೇಟಾ ಇದು? ಸರಿಯಾದ ಡೇಟ್ ರೀ. ಯಾವ ವಿಚಾರದಲ್ಲಿ ಎಲ್ಲಿವರೆಗೂ ಬಂದು ನಿಂತಿದ್ಯಪ್ಪ ಮದುವೆ ವಿಚಾರ ಅನ್ನುವಂಥದ್ದು? ಎಲ್ಲಿ ಇಲ್ರಿ, ಎಲ್ಲಿ ಏಜ್ ಆಗ್ಬಿಟ್ಟದ್ರಿ, 40 ವರ್ಷ ಮ್ಯಾಗ ಆಗೈತಿ. ಹಾಂ, ಯಾವ್ದು ಕೆಲಸನ ಆಗ್ತಾ ಇಲ್ಲ, ಎಲ್ಲಿ ಕೆಲ್ಸಕ್ಕೆ ಹೋಗಕ್ ಒಂದ್ ಸ್ವಲ್ಪ ಎಲ್ಲ ಹಿಂಜರಿಕೆ. ಹ್ಞೂ ರೀ. ನಮ್ದು ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ. ಹೌದಪ್ಪ. ಮದುವೆ ವಿಚಾರ ಮೊದಲು ನೋಡ್ಬೇಕಾ ಕೆಲಸದ ವಿಚಾರ ನೋಡ್ಬೇಕಾ ಹೇಳಿ? ಕೆಲ್ಸದ್ದೇ ನೋಡ್ಬಿಡ್ರಿ ಗುರುಜಿ, ಕೆಲ್ಸದ್ದೇ. ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀರಪ್ಪ. ಕೆಲಸದ ಏನು ಕೆಲಸ ಮಾಡ್ತಾ ಇದ್ದೀರಿ? ಅಂಗಡಿ ಇತ್ರಿ, ಅಂಗಡಿ ಎಲ್ಲ ಸುಮ್ಮನೆ ಇಡೋದು ತೆಗಿಯೋದು ಬರೀ ಹಿಂಗ ಆತ್ರಿ, ಯಾವ್ದು ಅಂತ ಅಲ್ಲ ಕೈಗೆ. ನೇರವಾಗಿ ಒಂದು ಮಾತು ಹೇಳ್ಕೊಡ್ತೀನಿ ನೋಡಿ, ಫೆಬ್ರವರಿ ಮಾರ್ಚ್ವರೆಗೂ ಇದೇ ಪರಿಸ್ಥಿತಿಯಲ್ಲಿ ಇರುತ್ತೆ ಆಯಿತಾ? ಅಲ್ಲಿವರೆಗೂ ಜೀವನ ಸಾಗಿಸೋದಕ್ಕೆ ಸಣ್ಣ ಪುಟ್ಟ ಯಾವುದಾದ್ರೂ ಕೆಲಸಗಳನ್ನು ಮಾಡ್ತಾ ಇರಿ. ಮಾರ್ಚ್ ನಂತರದಲ್ಲಿ ನಿಮಗೆ ಇನ್ನೊಂದು ಅಂಗಡಿಯನ್ನು ಮಾಡುವಂತಹ ಯೋಗ ಜಾತಕದ ಬುಧನ ಪ್ರಕಾರ ಗೊತ್ತಾಗ್ತಾ ಇದೆ ಆಯಿತಾ? ಅದಕ್ಕೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ಕೊಳ್ಳಿ. ಮಾರ್ಚ್ ನಂತರದಲ್ಲಿ ಒಂದು ಅಂಗಡಿ, ಅದರಲ್ಲೂ ನೀವಿರುವಂಥ ಉತ್ತರದ ಭಾಗಕ್ಕೆ, ಉತ್ತರದ ಜಾಗದಲ್ಲಿ ಒಂದು ಅಂಗಡಿಯನ್ನು ಮಾಡುವಂತಹ ಸಾಧ್ಯತೆಗಳು ಯಥೇಚ್ಛವಾಗಿ ಜಾತಕದ ಪ್ರಕಾರ ಗೊತ್ತಾಗ್ತಾ ಇದೆಯಪ್ಪ. ಅದಕ್ಕೇನು ಬೇಕೋ ಆ ಸಿದ್ಧತೆಗಳನ್ನು ಫೆಬ್ರವರಿ ಒಳಗಡೆ ಮಾಡ್ಕೊಳ್ಳಿ. ಮಾರ್ಚಲ್ಲಿ ಹೊಸ ಅಂಗಡಿ ಶುರು ಮಾಡಪ್ಪ, ಒಳ್ಳೆಯದಾಗಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಜೊತೆಗೆ ಗುರೂಜಿಗೆ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಆದಷ್ಟು TV ವಾಲ್ಯೂಮನ್ನು ಕಡಿಮೆ ಮಾಡಿ, ಅದರ ಜೊತೆಗೆ ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ನಿಂತ್ಕೊಂಡು ಮಾತನಾಡೋದ್ರಿಂದ ಗುರೂಜಿ ಏನು ಹೇಳ್ತಾರೆ ಅನ್ನೋದು ನಿಮಗೂ ಕೂಡ ಸ್ಪಷ್ಟವಾಗಿ ಕೇಳಿಸುತ್ತೆ. ಈಗ ಸುಕನ್ಯಾ ಅವರು ರೆಡಿ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಬ್ಯಾಂಗ್ಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರಮ್ಮ. ನಮಸ್ಕಾರ. ಹೇಳಿಮ್ಮ. ನಮ್ಮ ಮಗನ ಬಗ್ಗೆ ಮಾತಾಡಬೇಕಾಗಿದೆ ಗುರುಜಿ. ಹೇಳಿಮ್ಮ. ನಮ್ಮ ಮಗ ಒಂದು ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹೇಳಿ. 21 ಹಾಂ 10 1999. 1999. ಹೌದು. ಹೇಳಿಮ್ಮ. ಸಮಯ ಗೊತ್ತಿದೆಯಾ? ಸಮಯ ಮಧ್ಯಾಹ್ನ 3:15 ಗುರುಜಿ. ಗುರುವಾರ ಅಲ್ವಮ್ಮ? ಹೌದು. ಗುರುವಾರ ನೀವು ಕೊಟ್ಟಿರುವಂಥ ಸಮಯಕ್ಕೆ ಶತಭಿಷ ನಕ್ಷತ್ರ, ಕುಂಭರಾಶಿ ಇರುವಂಥದ್ದು. ಹೇಳಿಮ್ಮ, ಏನು ಪ್ರಶ್ನೆ ಇತ್ತಮ್ಮ? ಅವ್ನ ಕೆಲಸ ಎಲ್ಲೂ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ ಗುರುಜಿ. ಏನು ಓದಿದಾರಮ್ಮ? 10th ಅಷ್ಟೇ ಗುರುಜಿ ಓದಿರೋದು. 10ನೇ ತರಗತಿ ಓದಿದ್ದಾರೆ ಅಂತನಾ? ಹೌದು. ಏನು ಕೆಲಸ ಮಾಡಬೇಕಮ್ಮ ಅವರು? ಏನು ಕೆಲಸ ಮಾಡೋದಕ್ಕೆ ಇಷ್ಟ ಇದ್ದಾರಮ್ಮ? ಅವ್ರಿಗೆ ಡ್ರೈವಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಗುರುಜಿ. ಗಾಡಿ ಓಡಿಸೋದ್ರಲ್ಲ? ಮತ್ತೆ ಗೌರ್ಮೆಂಟ್ ಜಾಬ್ ಅಂತ ಕೇಳ್ತಾ ಇದ್ದಾರೆ. ಗೌರ್ಮೆಂಟ್ ಜಾಬ್ ಎಲ್ಲೂ ಸೆಟ್ ಆಗ್ತಾ ಇಲ್ಲ ಇಷ್ಟು ಓದಿರೋದಕ್ಕೆ. ನೋಡಿ, ಎರಡೂ ಪ್ರಶ್ನೆಗೂ ಉತ್ತರ ಹೇಳ್ಕೊಡ್ತೀನಿ. ಅವರ ಜಾತಕದಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಕಾರಕನಾಗಿರುವಂತಹ ಬುಧಾದಿತ್ಯ ಯೋಗದ ಜೊತೆ ಚಂದ್ರನ ಸಂಯೋಗನೂ ಇದೆ. ಆ ಸಂಯೋಗ ಏನು ಹೇಳುತ್ತೆ ಅಂದರೆ, ಗೌರ್ಮೆಂಟ್ ಕೆಲಸದ ಸಂಯೋಗನೇ ಬುಧಾದಿತ್ಯ ಯೋಗ. ಚಂದ್ರನ ಸಂಯೋಗ ಅದು ಇವ್ರ ಕೈಗೆ ಸಿಗಲ್ಲ ಅನ್ನುವಂಥದ್ದು ತೋರಿಸ್ಕೊಡುತ್ತೆ ಆಯಿತಾ? ಅದಕ್ಕೋಸ್ಕರ ದುಡ್ಡು ಕೊಟ್ಟು ಮಾಡಿಸ್ಕೋತೀನಿ ಅನ್ನುವಂತಹ ಯಾವುದಾದ್ರೂ ಯೋಚನೆ ಇದ್ದರೆ ಖಂಡಿತವಾಗ್ಲೂ ಅದು ಬೇಡ, ಮೊದಲನೇ ವಿಚಾರ ಆಯಿತಾ? ಎರಡನೇ ವಿಚಾರ, ಜಾತಕದ ಶನಿ ಗುರುವಿನ ಮೇಲೆ ಗೋಚಾರದ ಕೇತುವಿನ ಸಂಯೋಗ ಇರೋದ್ರಿಂದ ಒಂದು ಕೆಲಸ ಮಾಡ್ತಾರೆ, ಅದನ್ನು ಬಿಟ್ಟು ಇನ್ನೊಂದಕ್ಕೆ ಬರ್ತಾರೆ ಆಯಿತಾ? ಒಂದು ಕಂಪ್ನಿಗೆ ಹೋಗ್ತಾರೆ, ಅದನ್ನು ಬಿಟ್ಟು ಇನ್ನೊಂದಕ್ಕೆ ಬರ್ತಾರೆ. ಆ ಥರದ ಸಂಯೋಗನೇ ಇದೆ ಅವರಿಗೆ. ಹಾಗಾಗಿ ಸಾಧ್ಯ ಆದಷ್ಟು ಶನೇಶ್ಚರನಿಗೆ ಸಂಬಂಧಪಟ್ಟಂತಹ ಅನುಷ್ಠಾನಗಳನ್ನು ಇವ್ರ ಕೈಯಲ್ಲಿ ನೀವು ಮಾಡಿಸ್ಬೇಕು ಆಯಿತಾ? ನಿಮ್ಮ ಮಾಡಿಸುವುದರಿಂದ ಖಂಡಿತವಾಗಿಯೂ ಕೆಲಸದಲ್ಲಿ ಸ್ಟೆಬಿಲಿಟಿ ಅನ್ನುವಂಥದ್ದು ಬರುತ್ತಮ್ಮ ಇವ್ರಿಗೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ ನಾವಾಗಲೇ ಯಾವ ದೇವರ ದರ್ಶನವನ್ನು ಮಾಡಿದರೆ ಸೂಕ್ತ ಅಂತ ಹೇಳ್ತಿದ್ವಿ. ಇದೀಗ ಧನಸ್ಸು ರಾಶಿಯ ಬಗ್ಗೆ ನಾಡಿ ಜ್ಯೋತಿಷ್ಯ ಫಲಗಳ ಬಗ್ಗೆ ತಿಳಿಸ್ಕೊಡ್ಬೋದಾ? ಹೌದಮ್ಮ, ಖಂಡಿತವಾಗ್ಲೂ. ಯಾಕೆ ಗೊತ್ತಾ, ನಾಡಿ ಜ್ಯೋತಿಷ್ಯದಲ್ಲಿ ಕರಾರುವಕ್ಕಾಗಿ ಫಲಗಳನ್ನು ಕೊಡುವಂಥದ್ದು ಉತ್ತಮ, ಅದರಲ್ಲೂ ರೂಢಿಯಲ್ಲಿ ಉತ್ತಮ. ಹಾಗಾಗಿ ಧನಸ್ಸು ರಾಶಿಯವರಿಗೆ
ಈಗಿನ ಗೋಚಾರದ ಪ್ರಕಾರ ಕುಜನ ಸಂಯೋಗಕ್ಕೆ ಸೂರ್ಯನ ಸಂಯೋಗ ಬರ್ತಾ ಇರುವಂಥದ್ರ ಬಗ್ಗೆ ಎಲ್ಲ ನಾನು ಮಾತಾಡಿಕೊಟ್ಟೆ. ದೇವರ ದರ್ಶನವನ್ನು ನೀವು ಕೇಳ್ತಾ ಇದ್ದೀರಿ. ರಂಗನಾಥನ ದರ್ಶನ ವಿಷ್ಣುವಿಗೆ ಸಂಬಂಧಪಟ್ಟ, ನೋಡಿ ಈ ಮಾಸ ಪೂರ್ತಿ ವಿಷ್ಣುವಿಗೆ ಸಂಬಂಧಪಟ್ಟಂಥ ಆರಾಧನೆಗಳೇ ಆಗತ್ತೆ. ಇದಾದ ನಂತರದಲ್ಲಿ ಈಶ್ವರನ ಆರಾಧನೆ ನಡೆಯುವಂಥದ್ದಾಗತ್ತೆ ಅಲ್ವಾ. ಶಿವರಾತ್ರಿ ಎಲ್ಲ ಬರುತ್ತೆ, ಈಶ್ವರನ ಆರಾಧನೆ ಆಗತ್ತೆ. ಈಗ ನಾವು ನಾರಾಯಣನ ಸ್ವರೂಪವನ್ನು ಆರಾಧನೆ ಮಾಡುವಂಥದ್ದೇ ಆಗಿರುತ್ತೆ. ನಾರಾಯಣ ಆಗಿದ ತಕ್ಷಣ ಈಶ್ವರನ ಆರಾಧನೆ ಮಾಡ್ತೀವಿ ಫೆಬ್ರವರಿಲೆಲ್ಲ. ಮಾರ್ಚಲ್ಲೇನ್ರಿ ಎಲ್ಲ ಕಡೆ ಊರಹಬ್ಬ ಆಗುವಂಥದ್ದು, ದುರ್ಗೆಯನ್ನು ಆರಾಧನೆ ಮಾಡುವಂಥದ್ದು, ಗ್ರಾಮ ದೇವರ ಹಬ್ಬ ಮಾಡುವಂಥದ್ದು, ಹೌದಾ ಅಲ್ವಮ್ಮ? ಹಾಗಾಗಿ ವಿಶೇಷವಾಗಿ ಈಗ ನಾರಾಯಣ ದೇವರ ಅನುಷ್ಠಾನಗಳನ್ನು ಮಾಡಿ ತಪ್ಪದೇ ನಾರಾಯಣನಿಗೆ ಸಂಬಂಧಪಟ್ಟಂತಹ ಅಂದ್ರೇನು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾವುದೇ ದೇವಸ್ಥಾನಗಳ ದರ್ಶನದಿಂದ ಧನುರ್ ರಾಶಿಯವರಿಗೆ ನೋಡಿ, ಧನುರ್ ರಾಶಿ ಅಂದಿದ ತಕ್ಷಣ ಬಿಲ್ಲು ಬಾಣ ಬರುವಂಥದ್ದು ಇರುತ್ತಲ್ವಮ್ಮ. ಆ ಬಿಲ್ಲು ಬಾಣ ಎಲ್ಲ ಉಪಯೋಗಿಸೋದು ಕಲಿಬೇಕಪ್ಪ. ಎಲ್ಲಿ ಯಾವ ಅಸ್ತ್ರವನ್ನು ಉಪಯೋಗಿಸಿದರೆ ನಮ್ಮ ಕೆಲಸ ಆಗುತ್ತದೆ ಅನ್ನುವಂಥದ್ದನ್ನು ಧನುರಾಶಿಯವರು ಅಭ್ಯಾಸ ಮಾಡ್ಕೊಳ್ರಿ. ವಿಶೇಷವಾಗಿ ನಾಡಿ ಜ್ಯೋತಿಷ್ಯನೂ ಅದೇ ಹೇಳಿಕೊಡುವಂಥದ್ದು. ಯಾವಾಗ ನಮಗೆ ಒಳ್ಳೆಯ ಯೋಗಗಳಿದೆ ಆ ಯೋಗವನ್ನು ಬಿಡಬಾರ್ದು, ಅದನ್ನು ಉಪಯೋಗಿಸ್ಕೊಳ್ಬೇಕು. ಸೂರ್ಯನಾರಾಯಣ ಬಂದಾಗ ಆರೋಗ್ಯದ ಸಮಸ್ಯೆಗಳೇನಿದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ತಂದೆ ಮನೆ ಕಡೆದು ಏನಾದರೂ ಮಾತುಕತೆ ಇದ್ರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಕುಜನ ಸಂಯೋಗನೂ ಅಲ್ಲೇ ಇರೋದ್ರಿಂದ ಖಂಡಿತವಾಗಿಯೂ ಅಣ್ಣ ತಮ್ಮಂದ್ರ ಹತ್ರ ಏನಾದರೂ ಮಾತುಕತೆ ಇದೆಯಾ ಧನುರ್ಮಾಸದಲ್ಲಿ ಮಾಡಿ, ನಿಮಗೆ ವಿಶೇಷವಾದ ಪ್ರತಿಫಲ ಯಾಕೆ ಬರೋದಿಲ್ಲ ನೋಡೋಣ. ನೋಡಿ, ಕುಜ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು, ಆರ್ಮಿ, ಈ ಥರದ್ದೆಲ್ಲ ಇದೆ. ಆರ್ಮಿಗೂ ಅದಕ್ಕೂ ನಿಮಗೆ ಸಂಬಂಧಪಟ್ಟಿರೋದಿಲ್ಲ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಯಾವುದೋ ಸಣ್ಣ ಪುಟ್ಟ ತಕರಾರುಗಳಿದ್ದರೆ ಅದನ್ನೆಲ್ಲ ಈಗ ಧನುರಾಶಿಯವರು ನಿವಾರಿಸಿಕೊಳ್ಳಬಹುದು. ಅದ್ರ ಜೊತೆಗೆ ಏನಾದರೂ ಆಪ್ರೇಷನ್ಸ್ ಇದ್ದರೆ ಅದನ್ನು ಮಾಡ್ಕೋಬಹುದು. ವಿಶೇಷವಾಗಿ ನೋಡಿ, ಕುಜ ನಿಮ್ಮ ರಾಶಿಯಲ್ಲೇ ಇದ್ದರೆ ಸೈಟ್ ನೋಡೋವಂಥ ಕೆಲಸ ಮಾಡಿರಿ. ಹೆಣ್ಮಕ್ಳಿದ್ರೆ ಯಥೇಚ್ಛವಾಗಿ ಒಲಿಯುತ್ತೆ. ಧನುರ್ರಾಶಿಯ ಹೆಣ್ಣು ಮಕ್ಕಳಿಗೆ ಜಾಗದ ವಿಚಾರವಾಗಿ ಬಲ ಇರುವಂಥದ್ದು ಈ ಸಮಯ. ಹಾಗಾಗಿ ರಿಜಿಸ್ಟರ್ ಆಗಲ್ಲ, ತಿರ್ಗಾ ಅದೇ ಪ್ರಶ್ನೆಗೆ ಬರ್ತೀರಿ, ರಿಜಿಸ್ಟರ್ ಆಗಲ್ಲ ಅನ್ನೋಂಥದ್ದು. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆ, ಧನ್ಯವಾದ ಗುರೂಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧನುರ್ಮಾಸದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಗುರೂಜಿ. ಆಗ್ಲಿಮ್ಮ, ಇನ್ನು ಎಷ್ಟೊಂದು ಮಾತಾಡೋದಿತ್ತು, ನಾಳೆನೂ ಸಿಗ್ತೀನಿ, ಮುಂದುವರಿಸ್ತಾ ಹೋಗೋಣ. ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರಿಮ್ಮ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನೂ ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.